ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಲ್ಲರೂ? ಹೋಪ್ ಯು ಗೈಸ್ ಆಲ್ ಗುಡ್. ತುಂಬ ದಿವಸ ಆಯಿತು ಲಾಗ್ ಏನು ಶೇರ್ ಮಾಡಿದೆ. ಯಾಕೊಂಥರ ಮೂಡಿರಲ್ಲ ಶೇರ್ ಮಾಡಲಿಕ್ಕೆ ಅಷ್ಟೇ, ಬೇರೇನಿಲ್ಲ. ವಿಡಿಯೋ ಎಡಿಟ್ ಮಾಡಬೇಕಲ್ವ, ಟೈಮ್ ಕೂಡ ಸಿಗಲ್ಲ. ಮೂಡಂತಲ್ಲ, ಟೈಮ್ ಸಿಗಲ್ಲ. ಸೊ ಹಾಗೆ ಸ್ವಲ್ಪ ಲೇಟ್ ಆಯಿತು. ಇವತ್ತು ಶೇರ್ ಮಾಡೋಣ ಅಂತ ಅಂದ್ಕೊಳ್ತಾ ಇದೀನಿಲ್ಲ. ಎಡಿಟ್ ಮಾಡುವಾಗ ನೋಡೋಣ ಶೇರ್ ಮಾಡ್ತೀನಿ ಇಲ್ವಾ ಅಂತ. ಸೊ ಮೈಸೂರಿಗೆ ಆ್ಯಕ್ಚುಲಿ ಹೋಗಿ ಬಂದು ಮನೆಗೆ ರೀಚ್ ಆದ್ವಿ. ಇವಾಗ ಮೈಸೂರಿದ್ದು ಎಲ್ಲಿಗೆಲ್ಲ ಹೋದ್ವಿ ಅಂತ ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಅದನ್ನ ಇಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಓಕೆ, ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗಿಗೆ. ನೀವು ನೋಡ್ತಾ ಇರ್ಬೋದು, ಮೊದಲಿಗೆ ನಾನಿಲ್ಲಿ ಚರ್ಚಿದ್ದು ವಿಡಿಯೋಸ್ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ತುಂಬ ಫೇಮಸ್ ಅಂತ ಇದು ಚರ್ಚ್. ನಂಗೆ ಗೊತ್ತಿಲ್ಲ, ಹೇಳಿದರು. ಸೊ ಇರ್ಬೋದು. ಏನಂದರೆ ತುಂಬಾ ದೊಡ್ಡ ಚರ್ಚ್ ಅಂತಲೇ ಹೇಳ್ಬೋದು. ನಾನು ನೋಡಿದ್ರಲ್ಲಿ ತುಂಬಾ ದೊಡ್ಡದೇ ಅಂತ ಹೇಳ್ಬೋದು. ನಾನು ಅಷ್ಟೇನು ಹೋಗಿರಲ್ಲ. ಇದೊಂಥರ ತುಂಬಾ ದೊಡ್ಡ ಇದೆ, ಹಾಗೆ ಚೆನ್ನಾಗಿದೆ, ತುಂಬಾ ಮಾರ್ವಲಸ್ ಆಗಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ಹಾಗೆ ನೀಟಾಗಿದೆ. ಇನ್ಸೈಡ್ ಔಟ್ಸೈಡ್ ಎಲ್ಲ ಕ್ಲೀನಾಗಿದೆ. ನಾವು ಇನ್ಸೈಡ್ ಕೂಡ ವಿಸಿಟ್ ಮಾಡಿ ನೋಡೋಣ ಅಂತೇಳಿ ನೋಡಿದ್ವಿ. ಇನ್ಸೈಡಲ್ಲಿ ಜಾಸ್ತಿಯಾಗಿ ವೀಡಿಯೋ ಶೂಟ್ ಮಾಡೋಕ್ಕೆ ಬಿಡಲಿಲ್ಲ ಅವರು. ಬಟ್ ಆದರೂ ಕೂಡ ನಾನು ಅವರ ಕಣ್ ತಪ್ಪಿಸಿ ಸ್ವಲ್ಪ ವೀಡಿಯೋಸ್ ಮಾಡಿದ್ದೀನಿ. ಜಾಸ್ತಿ ಏನು ಗೊತ್ತಾ, ನಾನು ಬೇರೆಯವರ ಲಾಗ್ ನೋಡ್ತೀನಿ. ನಾನು ಜಾಸ್ತಿಯಾಗಿ ಲಾಗ್ಸ್ ಎಲ್ಲ ನೋಡ್ತೀನಿ ಜಾಸ್ತಿಯಾಗಿ. ಸೊ ಅವ್ರ ಲಾಗ್ಸಲ್ಲಿ ಅವ್ರು ನಾನು ಯಾವ ಕಡೆ ಹೋಗಿದೆ ಅವರು ಕೂಡ ಆ ಕಡೆ ಹೋಗಿರ್ತಾರೆ ಪ್ಲೇಸಿಗೆ. ಬಟ್ ಅವರೆಲ್ಲ ವೀಡಿಯೋಸ್ ಹಾಕ್ತಾರೆ, ಲಾಗ್ಸ್ ಮಾಡ್ತಾರೆ. ನಾನು ಹೋಗುವಾಗ ಯಾಕೆ ಈ ಥರ ಆಗೋದಂತ ನಾನು ಅಂದ್ಕೊಳ್ತಾ ಇರ್ತೀನಿ ಫ್ರೆಂಡ್ಸ್. ಯಾಕೆಂದರೆ ನಾನು ಇವಾಗ ಡಿ-ಮಾರ್ಟಿಗೆ ಎಲ್ಲಿಗಾದರೂ ಹೋದ್ರು ಅಲ್ಲಿ ಕೂಡ ಹಾಗೆ ಕ್ಯಾಮರಾ ಹಿಡಿದ್ರೆ ಸಾಕು, ಫೋನ್ ಹಿಡಿದು ವೀಡಿಯೋ ಮಾಡುವಾಗ ಹೇಳ್ತಾರೆ ಇಲ್ಲ ವೀಡಿಯೋ ಅಲೌಡ್ ಇಲ್ಲ, ಫೋಟೋಸ್ ಅಲೌಡ್ ಇಲ್ಲ ಅಂತ. ಹಾಗೆಯೇ ಇಲ್ಲಿ ಕೂಡ ಆಯಿತು. ಬಟ್ ನಾನು ಇಲ್ಲಿ ಸ್ವಲ್ಪ ಶೂಟ್ ಮಾಡಿದ್ದೀನಿ. ಹಾಗೆ ನಾವು ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದ್ವಿ. ಸೊ ಇಲ್ಲಿ ಜಾಸ್ತಿ ಹೊತ್ತೇನಿರಲಿಲ್ಲ. ಚರ್ಚ್ ನೋಡಿ, ಸ್ವಲ್ಪ ಅಲ್ಲಿ ಸ್ಕೂಲ್ ಕೂಡ ಇದೆ. ಅದನ್ನೆಲ್ಲ ನೋಡಿ ನಾವು ಇವಾಗ ಏನಂದರೆ ಫಿಶ್ ಇದುಂಟಲ್ವ, ಅಕ್ವೇರಿಯಂ, ಅಲ್ಲಿಗೆ ಹೋಗ್ತಾ ಇರೋದು ನಾವಿವಾಗ. ಸೊ ಇದಂತೂ ತುಂಬಾ ಚೆನ್ನಾಗಿತ್ತು, ನೋಡ್ಲಿಕ್ಕೂ ಖುಷಿ ಆಯಿತು, ತುಂಬಾ ದೊಡ್ಡದು. ಓಕೆ, ಇವಾಗ ನಾವು ಅಲ್ಲಿಂದ ಮೈಸೂರಲ್ಲಿರುವ ಫಿಶ್ ಅಕ್ವೇರಿಯಂ ಇದೆ ಅಲ್ವಾ, ಅಂಡರ್ ವಾಟರ್ ಟನಲ್ ಫಿಶ್ ಅಕ್ವೇರಿಯಂ, ಅಲ್ಲಿಗೆ ನಾವು ಹೋಗ್ತಾ ಇರೋದು. ಸೊ ಅಲ್ಲಿ ಏನಂದರೆ ಟಿಕೆಟ್ಸ್ ಕೂಡ ಇದೆ. ಅಡಲ್ಟಿಗೆ ಬೇರೆ, ಮಕ್ಕಳಿಗೆ ಬೇರೆ, ಈ ಥರ ಟಿಕೆಟ್ಸ್ ಎಲ್ಲ ಇದೆ. ಟಿಕೆಟ್ಸ್ ಎಲ್ಲ ತಗೊಂಡು ಹೋಗಬೇಕು. ಹಾಗೆ ಎಲ್ಲೇ ಹೋಗಿ ಮೈಸೂರಲ್ಲಿ ಯಾವ ಕಡೆ ಬೇಕಾದರೂ ಹೋಗಿ, ಬಟ್ ಪಾರ್ಕಿಂಗ್ ಅಂತೂ ಸಗದಾಗಿ ಚಾರ್ಜ್ ತಗೊಳ್ತಾರೆ ಅವರು ತುಂಬಾ ಚಾರ್ಜ್ ಮಾಡ್ತಾರೆ ಪಾರ್ಕಿಂಗ್ ಚಾರ್ಜಿಗೆ. ಅದಕ್ಕೇ ಹಣ ಕೊಡಬೇಕು ಜಾಸ್ತಿಯಾಗಿ. ಸೊ ನಾವು ಅದೇ ಎಲ್ಲಿ ಹೋದರೂ 70, 60, 50, 30 ಅಂತೂ ಬರಲ್ಲ, 70, 100 ಸ್ವಲ್ಪ ಕೆಳಗಡೆನೇ ಬರ್ಬೋದು. ಜಾಸ್ತಿಯಾಗಿ ಪಾರ್ಕಿಂಗ್ಗೆ ಕೂಡ ಚಾರ್ಜ್ ಆಗುತ್ತೆ. ಇವಾಗ ನಾವು ಇನ್ಸೈಡ್ ಹೋಗ್ತಾ ಇದ್ದೀವಿ, ಒಳಗಡೆ ಹೋಗ್ತಾ ಇದ್ದೀವಿ ನಾವು ಇವಾಗ. ಅಲ್ಲಿ ಟಿಕೆಟ್ ಮಾಡಬೇಕಂತೆ. ನಾವು ಎಷ್ಟು ಜನರಿದ್ರು, ನಾನು ನನ್ನ ಹಸ್ಬೆಂಡ್ ಮಕ್ಕಳು ಆ್ಯಂಡ್ ಮೈದನೇ ಇದ್ದ ಅವಂದು ಕೂಡ. ಸೊ ಇವಾಗ ನಾವು ಟಿಕೆಟ್ ಎಲ್ಲ ಮಾಡಿ ಅಲ್ಲಿಂದ ಹೋಗ್ತಾ ಇರೋದು. ಒಳಗಡೆ ಹೇಗಿದೆ ಅಂತ ನೋಡೋಣ ಅಂತ. ಹೇಗಿದೆ ಅಂತ ಯಾವ ಥರದ ಮೀನಿದೆ ಇಲ್ಲ ಅಂತ ಹೇಳಲಿಕ್ಕೇ ಇಲ್ಲ. ನನ್ನ ಜೀವನದಲ್ಲಿ ನಾನು ಫಸ್ಟ್ ಟೈಮ್ ಅಂದರೆ ಈ ಥರದ್ದೆಲ್ಲ ಫಿಶ್ ನೋಡ್ತಾ ಇರೋದು. ಇವಾಗ ಕೆಲವೊಂದು ನೋಡ್ತಾ ಇರ್ತೀವಿ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗಂತಲ್ಲ, ಇದು ಡಿಫ್ರೆಂಟ್ ಆಗಿದೆ ಆ್ಯಂಡ್ ಡಿಫ್ರೆಂಟಾಗಿ ಸೆಟ್ಟಿಂಗ್ ಕೂಡ ಮಾಡಿದ್ದಾರೆ. ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ. ಆ್ಯಂಡ್ ನಮ್ಗೆ ಫೋಟೋಸ್ ಬೇಕಿದ್ದರೆ ಕ್ಲಿಕ್ ಮಾಡಿ ಕೂಡ ಕೊಡ್ತಾರೆ. ಅದಕ್ಕೆಲ್ಲ ಚಾರ್ಜ್ ಆಗುತ್ತೆ. ನಮ್ಗೆ ಬೇಕಿದ್ರೆ ತೆಗಿಬೋದು, ಇಲ್ಲ ಅಂದರೆ ಬಿಟ್ಟು ಕೂಡ ಬರ್ಬೋದು. ತಗೊಂಡೇ ಬರಬೇಕೇನಂತ ರೂಲ್ಸ್ ಏನಿಲ್ಲ. ಸೊ ಇವಾಗ ನೀವು ಕೂಡ ಎಂಜಾಯ್ ಮಾಡಿ ನನ್ನ ಜೊತೆ. ನಾನಂತೂ ಹೋಗಿ ಎಂಜಾಯ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನನ್ನ ಮಕ್ಕಳಿಗೂ ಕೂಡ ಹಾಗೆ ತುಂಬಾ ಇಷ್ಟ ಆಯಿತು. ಮಕ್ಕಳಿಗೆಲ್ಲ ಇಷ್ಟ ಆಗೋ ಪ್ಲೇಸಿಗೆ ನಾವು ಆ್ಯಕ್ಚುಲಿ ಹೋಗಬೇಕು. ನಾನು ಮದುವೆಯಾಗಿ ಆ ಟೈಮಲ್ಲಿ ನಾವು ಮೈಸೂರಿಗೆ ಹೋಗಿದ್ದೆ. ಅವಾಗ ಈ ಥರ ಎಲ್ಲ ಇರಲಿಲ್ಲ. ಇವಾಗ ಆಲ್ಮೋಸ್ಟ್ ನಾನು ಹೋಗಿ ಬಂದು 12 ಇಯರ್ ಆಯಿತು. ನನ್ನ ಮ್ಯಾರೇಜ್ ಆಗಿ 12 ಇಯರ್ ಆಯಿತು, ಆಗ್ತಾ ಬರ್ತಾಯಿದೆ. ಇನ್ನು ನೆಕ್ಸ್ಟ್ ಆಗಸ್ಟಲ್ಲಿ ಆಗುತ್ತೆ. ಸೊ ಆವಾಗ ಈ ಥರದ್ದೆಲ್ಲ ಇರಲಿಲ್ಲ. ನಾವು ಅವಾಗ ಮೈಸೂರು ಪ್ಯಾಲೇಸ್, ಈ ಥರ ಝೂ, ಏನದು ಬೃಂದಾವನ ಏನೋ ಮೋಸ್ಟ್ಲಿ ಅಲ್ಲಿಗೆಲ್ಲ ಹೋಗಿದ್ವಿ. ಜಾಸ್ತಿನೂ ಸುತ್ತಾಡ್ಲಿಕ್ಕೆ ಆಗಿರಲಿಲ್ಲ ಅವಾಗ. ಇವಾಗಂತೂ ನಾನಂತೂ ಈ ಸಲ ಹೋದ್ವಿ ಅಲ್ವ, ತುಂಬಾ ಎಂಜಾಯ್ ಮಾಡಿದ್ದೀನಿ. ಇದೊಂಥರ ಮೀನೆಲ್ಲ ನೋಡಿ ಯಾವ ಥರ ಇದೆ ಅಂತ ನಾನು ತಿಳ್ಕೊಳ್ತಾ ಇರೋದು. ಏನಂದರೆ ಇಷ್ಟು ಚೆನ್ನಾಗಿ ನಮಗೆ ದೇವರು, ಏನು ದೇವರು ಹೇಳ್ತೀವಿ, ಅಲ್ಲಾಹು ಹೇಳ್ತೀವಿ ನಾವು, ಎಲ್ಲ ಚೆನ್ನಾಗಿ ಮಾಡಿರ್ತಾರಲ್ವ. ಹಾಗಾದರೆ ಆ ದೇವರೆಷ್ಟು ಚೆನ್ನಾಗಿರ್ಬೋದಂತ ಒಮ್ಮೆ ಅಂದ್ಕೊಂಡ್ರೆ
ಏನಂದರೆ ಇವಾಗ ನೋಡಿ ಫಿಶಲ್ಲಿ ಎಷ್ಟು ಆಕಾರ ಇದೆ, ಹೇಗಿದೆ, ಕಣ್ಣು, ಮೂಗು, ಬಾಯಿ ಎಲ್ಲವನ್ನು ಆ ದೇವರು ಕೊಟ್ಟಿದ್ದಾರೆ. ಇನ್ನೊಂದು ಫಿಶ್ ನಾನು ನೋಡಿದ್ದೀನಿ ಏನಂದರೆ ಹೊಟ್ಟೆಯಲ್ಲಿ ಕೂಡ ಕಣ್ಣು, ಅವು ತುಂಬಾ ನೋಡಲಿಕ್ಕೆ ಖುಷಿಯಾಯಿತು. ಅದೇ ನಾನು ಆ ಥರ ನೋಡುವಾಗ ನಾನು ಎನಿಸ್ತಾ ಇರೋದು, ನಾವು ದೇವರನ್ನು ಯಾರೂ ನೋಡಿಲ್ಲ. ಸೊ ಇವಾಗ ಇಷ್ಟು ಚೆನ್ನಾಗಿರುವ ಆಕಾರ ಇರೋ ಫಿಶ್ ಆಗಲಿ, ನೇಚರ್ ಆಗಲಿ, ನಾವಾಗಲಿ ಏನಾದರೂ ಕೊಟ್ಟಿದ್ರೆ ಆಕಾರ, ಆ ದೇವರೆಷ್ಟು ಕ್ಯೂಟಾಗಿ ಚೆನ್ನಾಗಿರ್ಬೋದಲ್ವಾ. ಸೊ ತುಂಬ ಅಂದರೆ ನಮ್ಮ ಕಣ್ಣಂತೂ ತಂಪಾಗುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ನನ್ನ ಜೊತೆ ನೀವು ಕೂಡ ನೋಡಿಕೊಂಡು ಬನ್ನಿ ಈ ಲಾಗಲ್ಲಿ. ಸೊ ಜಾಸ್ತಿ ಮಾತಿಗೆ ಸ್ವಲ್ಪ ನಾನು ಟ್ಯೂನ್ ಆಗ್ತೀನಿ, ಓಕೆನಾ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರದೆಲ್ಲ ಫಿಶ್ ಇದೆ ಅಂತ. ಅದರಲ್ಲಿ ಎಷ್ಟು ವರ್ಷ ಅದು ಜೀವಿಸುತ್ತೆ, ಹಾಗೆ ಯಾವ ಫುಡ್ಡು ತಿನ್ನುತ್ತೆ ಎಲ್ಲ ಅಲ್ಲಿ ಲಿಸ್ಟಲ್ಲಿ ಹಾಕಿದ್ದಾರೆ. ಬಟ್ ನಾನು ಅದರದ್ದೆಲ್ಲ ವೀಡಿಯೋ ಶೇರ್ ಮಾಡಿಲ್ಲ ನಾನು. ನನಗೆ ಇದನ್ನು ನೋಡಿ ವೀಡಿಯೋಸ್ ಮಾಡಲಿಕ್ಕೇ ಮನಸ್ಸಾಗಲ್ಲ, ಅದನ್ನೇ ನೋಡಿ ಅಲ್ಲಿನೇ ಆಸ್ವಾದಿಸಿ ಕೂರೋಣ ಅಂತ ಆಗುತ್ತೆ. ಅಷ್ಟು ಒಂಥರ ಮೈಂಡ್ ಫ್ರೀ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ ಅಲ್ವಾ. ಸೊ ನಂಗಂತ ಇಷ್ಟ ಆಯ್ತಪ್ಪ. ಒಂದು ಸೈಡಲ್ಲಿ ಒಳಗಡೆ ಹೋಗಿ ನನ್ನ ಸೈಡಲ್ಲಿ ಬರಬೇಕು. ಆದರೂ ಎಷ್ಟೇ ನೋಡಿ ನೀವು ಮುಗಿಯಲ್ಲ, ಮೇಲ್ಗಡೆ ಹೀಗಿದ್ದು ಏನು ಅಂತ ಹೇಳಲಿಕ್ಕೇ ಆಗಲ್ಲ. ನಾನು ಈ ವಿಡಿಯೋದಲ್ಲಿ ಯಾವುದೂ ಸ್ಕಿಪ್ ಮಾಡಿಲ್ಲ, ಎಲ್ಲವನ್ನು ಇದರಲ್ಲಿ ಹಾಕಿದ್ದೀನಿ. ಎಷ್ಟು ಲಾಂಗ್ ಆದರೂ ಪರವಾಗಿಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ, ತುಂಬಾ ಇಷ್ಟ ಆಯಿತು ನನಗಂತೂ ಸಖತ್ತಾಗಿ ಇಷ್ಟ ಆಯಿತು. ವೀಡಿಯೋಸ್ ಮಾಡುವಾಗ ಕೂಡ ಹಾಗೆ ನೋಡ್ತಾ ಅದನ್ನು ಅದರದ್ದು ಸೆಟ್ಟಿಂಗ್ ಕೂಡ ಹಾಗೇ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಮೈಸೂರಿಗೆ ಹೋದರೆ ಪ್ಲೀಸ್ ಒಂದ್ಸಲ ನೀವು ಕೂಡ ಈ ಕಡೆ ವಿಸಿಟ್ ಮಾಡಿ ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ನನಗೆ ಏನು ಮಾತಾಡಬೇಕಂತಲೇ ಆಗ್ತಾ ಇಲ್ಲ, ಏನು ಮಾತಾಡಬೇಕಂತ ಆಗ್ತಾಯಿದೆ. ಅಷ್ಟೊಂಥರ ಎಂಜಾಯ್ ಮಾಡಿದ್ವಿ ನಾವು. ಸೊ ಅದರದ್ದು ಒಂಥರ ಸೆಟ್ಟಿಂಗ್ಸ್ ನೋಡಿ ಯಾವ ಥರ ಮಾಡಿದ್ದಾರೆ. ಇನ್ನೂ ಇದೆ ಜಾಸ್ತಿಯಾಗಿ, ನಾನು ಇದರಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ. ಸೊ ಹಾಗೆಯೇ ನಾನು ಯಾವಾಗಲೂ ನಿಮ್ಮ ಜೊತೆ ಹೇಳ್ತಾ ಇರ್ತೀನಲ್ವಾ, ನನ್ನ ಚಾನಲ್ ಫಸ್ಟ್ ಟೈಮ್ ಯಾರಾದರೂ ನೋಡೋದಾದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಏನು ಡೌಟ್ಸ್ ಇದ್ದರೂ ಕೂಡ ನಿಮಗೆ ನಾನು ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಕೇಳ್ಬೋದು, ತಿಳಿಸ್ಬೋದು. ಅಥವಾ ನಾನೇನಾದರೂ ಮಿಸ್ ಮಾಡಿದರೆ, ತಪ್ಪಾಗಿ ಹೇಳಿದರೆ ಅದನ್ನು ಕೂಡ ನಿಮಗೆ ತಿಳಿಸ್ಬೋದು ನನ್ನ ಕಮೆಂಟ್ ಸೆಕ್ಷನಲ್ಲಿ. ಸೊ ಓಪನ್ ಆಗೇ ಇದೆ. ಇನ್ನೇನಿಲ್ಲ, ನಾನಂತ ಎಂಜಾಯ್ ಮಾಡಿದೆ. ಮೈಸೂರಿಗೆ ಹೋಗಿ ಬಂದು 1 ವೀಕ್ ಆಗ್ತಾ ಬಂತು. ಬಟ್ ನನಗಂತೂ ಟಯರ್ಡೇ ಹೋಗಿಲ್ಲ, ಮುಗಿಯೋದೇ ಇಲ್ಲ ಟಯರ್ಡ್. ಬಂದ ನಂತರ ಕೂಡ ಹಾಗೆ ಮನೇಲಿ ತುಂಬಾ ಕೆಲಸ, ಹೋಗಲಿಕ್ಕೆ ಎಂಜಾಯ್ ಮಾಡಿ ಹೋಗ್ತೀವಿ. ಬರುವಾಗ ಒಂಥರ ಮೂಡೇ ಹಾಳಾಗುತ್ತೆ, ಬರಲಿಕ್ಕೆ ಮನಸ್ಸಾಗಲ್ಲ. ಸೊ ಮತ್ತು ಇಲ್ಲಿ ಬಂದ ಮೇಲೆ ನಾವು ಹಾಕಿದ ಡ್ರೆಸ್ ಅದೆಲ್ಲ ವಾಶ್ ಮಾಡಲಿಕ್ಕೆ, ನನ್ನ ಮನೆ 1-2-3 ದಿವಸ ಲಾಕ್ ಮಾಡಿ ಹೋದರೂ ಕೂಡ ಅಷ್ಟೇ ಥರ ಗಲೀಜಾಗಿರುತ್ತೆ. ಅದು ಬೇರೆ ಮಳೆ ಕೂಡ ಇತ್ತು ಈ ಕಡೆ ಮಂಗಳೂರು ಸೈಡಲ್ಲಿ. ಸೊ ಬಟ್ಟೆ ಕೂಡ ಒಣಗಲಿಕ್ಕೆ ತುಂಬ ಕಷ್ಟ ಇತ್ತು. ಇವಾಗ ಅಲ್ಹಮ್ದುಲಿಲ್ಲ ಕಂಪ್ಲೀಟ್ ಆಯಿತು, ವಾಶ್ ಮಾಡಿ ಕೂಡ ಒಣಗಿಸಿ ಎಲ್ಲ ಇಡುವಲ್ಲಿ ಇಟ್ಟಾಯಿತು. ಸೊ ಇನ್ನು ಸುತ್ತಿ ಬಂದು ಎಲ್ಲ ಆಯಿತು. ಇನ್ನು ವೀಡಿಯೋಸ್ ಅದೇ ಅಪ್ಲೋಡ್ ಮಾಡಬೇಕು, ಎಡಿಟಿಂಗ್ ಮಾಡಬೇಕು, ಇದೇ ಇರೋದು. ಇವತ್ತು ನಾನು ಫಿಶ್ ಅಕ್ವೇರಿಯಂ ನಿಮಗೆ ನಾನು ಜಾಸ್ತಿಯಾಗಿ ತೋರಿಸಿದ್ದೀನಿ. ಆ್ಯಕ್ಚುಲಿ ಇದೇ ಮೀನು ನೋಡಿ, ಕಣ್ಣು ನೋಡಿ ಹೊಟ್ಟೆಯಲ್ಲಿ ಹೇಗಿದೆ ಅಂತ. 3 ಕಣ್ಣು, 3-4 ಆ ಸೈಡಲ್ಲಿ ಇರ್ಬೋದೇ, ಮೋಸ್ಟ್ಲಿ 3 ಇರ್ಬೋದೇನು ಕಣ್ಣು. ನೋಡಿ ಯಾವ ಥರದ್ದೆಲ್ಲ ಫಿಶ್ ಇದೆ ಅಲ್ವಾ, ತುಂಬಾ ಕ್ಯೂಟಾಗಿದೆ. ಇದಂತೂ ನನಗೆ ಮೆಮೊರಿಗೆ ಅಂತ ವೀಡಿಯೋಸ್ ಬೇಕಂತಲಿ ಎಲ್ಲ ಒಂಚೂರು ಕೂಡ ಸ್ಕಿಪ್ ಮಾಡದೆ ಎಷ್ಟು ಶೂಟ್ ಮಾಡಿದೆ ಅದನ್ನೆಲ್ಲವನ್ನು ಇದರಲ್ಲಿ ಹಾಕಿದ್ದೀನಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಮೈಸೂರು ಝೂ ಉಂಟಲ್ವ ಅದರದ್ದು ಶೇರ್ ಮಾಡ್ತೀನಿ. ಮೈಸೂರು ಝೂಗೆ ಹೋಗ್ಲಿಕ್ಕೇನು ಇವಾಗ ಜಾಸ್ತಿಯಾಗಿ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಆ್ಯನಿಮಲ್ಸಿದ್ದು. ಒಂದು ಸಲ ಒಮ್ಮೆ ನೋಡಿ ನನಗೆ ಸಾಕಾಗಿ ಹೋಗಿತ್ತು. ನೋಡಿ ಸಾಕಾಗಿ ಅಂತಲ್ಲ, ನಡೆದು ಸಾಕಾಗಿತ್ತು ಫಸ್ಟ್ ಟೈಮ್ ಹೋದಾಗ. ಬಟ್ ಈ ಸಲ ಹೋದಾಗ ಟಯರ್ಡ್ ಏನಾಗಿಲ್ಲ, ತುಂಬಾ ಚೆಂದ ಮಾಡಿದ್ದಾರೆ, ಕವರ್ ಮಾಡಿದ್ದಾರೆ. ಅದನ್ನು ಇದರಲ್ಲಿ ಈ ಲಾಗಲ್ಲಿ ನಾನು ಅದರ ವಿಶೇಷ ಬೇಡ, ನೆಕ್ಸ್ಟ್ ಲಾಗಲ್ಲಿ ನಾನು ನಿಮಗೆ ಹೇಳ್ತೀನಿ ಅದರದ್ದು ಏನಾಯಿತು ಅಂತ. ಇವಾಗ ಏನಂದರೆ ನೀವು ಕೂಡ ನನ್ನ ಜೊತೆ ಫಿಶನ್ನು ನೋಡಿ, ತುಂಬ ಕ್ಯೂಟ್ ಆಗಿರೋ ಫಿಶಸ್ ಇದೆ. ನೀವು ಕೂಡ ನೋಡಿ ಆಸ್ವಾದಿಸಿ, ತುಂಬ ಅಂದರೆ ಖುಷಿ ಆಯ್ತು. ನನ್ನ ಮಗನಿಗೆ ಒಂದು ಫ್ರೆಂಡ್ ಕೊಡಿಸಿ, ಅವನೊಬ್ಬ ಮಗನೊಂದು
ಕೆಳಗಡೆ ಕೇಳ್ತಾನೆ ಇಲ್ಲ. ಕೆಳಗಡೆ ಇದ್ದರೆ ಅಪ್ಪ ಎತ್ಕೊ ಅಂತ ಹೇಳಿ ಕೂಗಾಡ್ತಾ ಇದ್ದ. ಸೊಮ್ಮೆ ನಾನು ಎತ್ಕೊಳ್ತೀನಿ ಅಂದರೆ ಹಸ್ಬೆಂಡ್ ಈ ಥರನೇ ಆಯಿತು. ಇವಾಗ ನೋಡೋಣ ಫಿಶ್ ಯಾವ ಥರಲ್ಲಿದೆ. ಇದರಲ್ಲಿ ನೋಡುವಾಗಲೇ ನನಗೆ ತುಂಬ ತುಂಬ ಖುಷಿ ಆಗ್ತಾ ಇದೆ. ಇನ್ನೊಂದು ಸಲ ಹೋಗಬೇಕಂತ ಅನಿಸ್ತಾ ಇದೆ. ಟಿಕೆಟ್ ಅಂತೂ ಜಾಸ್ತಿ ಇದೆ. ಟಿಕೆಟ್ ಎಷ್ಟು ಅಂತ ನಿಮಗೆ ತಿಳಿಬೇಕಿದ್ರೆ ಕಮೆಂಟಲ್ಲಿ ಕೇಳಿ ಆಯಿತಾ, ನಾನು ಅವಾಗ ಹೇಳ್ತೀನಿ. ಇವಾಗ ನಾನು ಹೇಳಲ್ಲ ಇದರಲ್ಲಿ ಎಷ್ಟು ಟಿಕೆಟ್ ಆಯ್ತಂತ, ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ನಿಮಗೆ ಹೇಳ್ತೀನಿ. ಇದೊಂದು ಸೆಟ್ಟಿಂಗ್ ನೋಡಿ ಅಂತ ತುಂಬಾ ಚೆನ್ನಾಗಿದೆ ಅಲ್ವಾ ಫಿಶ್ ಇದು. ಹೇಗೆ ಮಾಡ್ತಾರೆ ಅಂತ. ಇದರ ಟಿಕೆಟ್ ತೆಗೆಯೋದೇನೋ ಅವ್ರು ಜಾಸ್ತಿ ಅಲ್ಲ, ಇದರ ಮೇಂಟೆನೆನ್ಸ್ ಕೂಡ ಇರುತ್ತೆ ಅಲ್ವಾ. ಅವರಿಗೆ ಫುಡ್ ಹಾಕಬೇಕು, ಅದನ್ನು ನೋಡ್ಕೊಳ್ಬೇಕು, ಕ್ಲೀನ್ ತುಂಬಾ ವರ್ಕ್ ಕೂಡ ಇರ್ಬೋದು ಅವರಿಗೆ. ಪಾಪ ನಾವು ಟಿಕೆಟ್ ಅಂತ ಹೇಳ್ತೀವಿ, ಜಾಸ್ತಿ ಇದೆ ಟಿಕೆಟು ಎಷ್ಟಂತ. ಅದೇ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ಡೌಟ್ಸ್ ಇದ್ದರೆ ಕೇಳಿ, ಬೇಕಿದ್ದರೆ ಕೇಳಿ, ಇಲ್ಲ ಅಂದರೆ ಬಿಡಿ, ಓಕೆನಾ. ಸೊ ಇವಾಗ ನೀವು ಕೂಡ ಎಂಜಾಯ್ ಮಾಡಿ. ನೋಡಿ ನಾನು ಸ್ವಲ್ಪ ಮ್ಯೂಸಿಕ್ ಹಾಕ್ತೀನಿ. ಮಾತಾಡಿ ಸುಸ್ತಾಗಿತ್ತು. ಸ್ವಲ್ಪ ಹಿಂಗೋಗಿ ಟೀ ಕುಡಿದು ಬರ್ತೀನಿ, ಓಕೆನಾ. ಬಾಯ್. ದೊಡ್ಡ ಚಿಕ್ಕ ಸೈಜಲ್ಲಿ ನೋಡಿ ಬಂದ್ವಿ ನಾವು ಫಿಶ್. ನೀವು ಕೂಡ ನೋಡಿದ್ರಲ್ವಾ. ಸೊ ಇವಾಗ ದೊಡ್ಡ ಸೈಜಲ್ಲಿರುವ ಫಿಶನ್ನು ನೋಡೋಣ. ನೋಡಿ ಹೇಗೆಲ್ಲ ಇದೆ ಅಂತ. ನಾನಂತೂ ಈ ಥರದ ಫಿಶ್ ಎಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು. ನೀವು ಯಾರಾದರೂ ಅಲ್ಲಿಗೆ ವಿಸಿಟ್ ಮಾಡಿದ್ದವರಿದ್ದರೆ ಒಂದು ಕಮೆಂಟಲ್ಲಿ ಹೇಳಿ, ಇಲ್ಲ ಅಂದರೂ ಕೂಡ ಹೇಳಿ, ಹೋಗಿದ್ದೀನಿ ಸರ್ ನಾವು ಕಮೆಂಟಲ್ಲಿ ತಿಳಿಸಿ, ನಂಗೆ ಗೊತ್ತಾಗುತ್ತೆ. ನೋಡಿ ಮಾತಾಡಿ ಅಂತೂ ಸುಸ್ತಾಯಿತು ನನಗೆ. ಮಾತಾಡಲಿಕ್ಕೆ ಏನಿಲ್ಲ, ಬಟ್ ಏನಂದರೆ ಫಿಶ್ದು ನನಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕಂತೂ ಬರಲ್ಲ. ಏನು ಯಾವ ತಿನ್ನುತ್ತೆ ಏನಂತ ಅಷ್ಟೆಲ್ಲ ಮೆಮೊರಿ ಪವರ್ ಇಲ್ಲ, ಮೆಮೊರಿಯಲ್ಲಿ ಇಟ್ಕೊಳ್ದು. ಅಲ್ಲಿ ನೋಡ್ತೀವಿ, ಬರ್ತೀವಿ, ಬಿಡ್ತೀವಿ, ವೀಡಿಯೋ ಶೂಟ್ ಮಾಡ್ತೀವಿ ಅಷ್ಟೇ ಅಲ್ವಾ. ನಾವಂತೂ ಎಂಜಾಯ್ ಮಾಡಿದ್ವಿ. ಇವಾಗ ನೀವು ವೀಡಿಯೋದಲ್ಲಿ ಎಂಜಾಯ್ ಮಾಡಿದ್ರಾ ಅಂತ ನನಗೆ ಕೂಡ ತಿಳಿಸಿ ಆಯಿತಾ. ಸೊ ಇನ್ನೇನಿಲ್ಲ, ಇನ್ನು ಬರೀ ಮೀನಿದ್ದೇ ಇದೆ. ಸೊ ನಾನು ಇವಾಗ ಮಾತಾಡೋದನ್ನು ನಿಲ್ಲಿಸಿ ಮ್ಯೂಸಿಕ್ ಹಾಕ್ತೀನಿ. ಸೊ ಈ ಲಾಗನ್ನು ಎಲ್ಲಿವರೆಗೆ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇರಿ. ಸೊ ಇವಾಗ ಫೈನಲ್ ಆಯ್ತಿದು. ಔಟ್ಸೈಡಿಗೆ ಬಂದಲ್ಲಿ ಕ್ಯಾಂಟೀನ್ ಕೂಡ ಇದೆ. ಸೊ ಇನ್ನೇನಿಲ್ಲ ಜಾಸ್ತಿಯಾಗಿ ಮಾತಾಡಲಿಕ್ಕೆ, ನೀವು ನೋಡ್ತಾ ಬನ್ನಿ, ಒಂದು ಕವರ್ ಮಾಡಿ. ಸೊ ಈ ಲಾಗನ್ನು ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.